ಫ್ರೆಂಡ್ಸ್, ನಮ್ಮ ಉಡುಪಿಯ ಏಕೈಕ ಬೆಟ್ಟದ ಮೇಲಿರುವ ಪರಶುರಾಮ ದೇವಸ್ಥಾನ, ಅದುವೇ ನಮ್ಮ ಕುಂಜಾರಗಿರಿಯಲ್ಲಿದೆ. ಅಲ್ಲಿ ಇವತ್ತು ದೀಪೋತ್ಸವ ನಡೀತಾ ಇದೆ. ನೋಡಿ ಹೇಗೆ ಕಾಣ್ತಾ ಉಂಟು, ತುಂಬ ಚಂದ ಕಾಣ್ತಾ ಉಂಟು. ನೋಡಿ ದೇವಸ್ಥಾನದ ಒಳಗೆ ಹೋಗ್ತಾ ಇರ್ಬೇಕಾದ್ರೂ ಕೂಡ ಹಾಗೆ ಅಲ್ಲಲ್ಲಿ ರಂಗೋಲಿ ಇದೆ, ಅದೇ ರೀತಿ ದೀಪ ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದಾರೆ. ಮೇಲೆ ಹೋಗುವ, ಹೇಗೆಲ್ಲ ಉಂಟಂತ ಹೇಳಿ ನೋಡುವ. ನಾನು ಸ್ವಲ್ಪ ರಂಗೋಲಿ ನೋಡ್ತಾ ಹಾಗೆ ನಿಂತ್ಕೊಂಡೆ. ಬಾರಿ ಚಂದ ಬಿಡಿಸಿದ್ದಾಳೆ ಒಬ್ಳು ಹುಡುಗಿ. ದೇವರ ಗರ್ಭಗುಡಿಯ ಹೊರಗಡೆ ಫುಲ್ ಸುತ್ತ ರಂಗೋಲಿ ಹಾಕ್ತಾ ಇದ್ದಾರೆ. ಅದು ರಂಗೋಲಿ ಹಾಕುವ ರೀತಿ ನೋಡಿ ಅಂತ ಬಾರಿ ಚಂದ ಇದೆ. ಅದಾದ್ಮೇಲೆ ನೋಡಿ ಫುಲ್ ದೇವರ ಒಳಗಡೆ ಕೂಡ ದೀಪ ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದಾರೆ. ಅಂದರೆ ಮತ್ತೆ ದೀಪೋತ್ಸವ ಆಗಬೇಕಾದ್ರೆ ಇದಕ್ಕೆ ಫುಲ್ ಹಣ ತೆಗಿ ದೀಪ ಹಚ್ಚಲಿಕ್ಕಿದೆ. ದೀಪೋತ್ಸವ ಅಂತ ಹೇಳಿ ತುಂಬ ಜನ ಸೇರಿದ್ದಾರೆ ನೋಡಿ. ಅಂದರೆ ಅಷ್ಟು ದೀಪ ಕೂಡ ಇಲ್ಲಿ ಹಚ್ಚಿದ್ದಾರೆ. ಫುಲ್ ದೇವಸ್ಥಾನದ ಒಳಗಡೆ ಇದೆ, ಹಾಗೆ ಹೊರಗಡೆ ಎಲ್ಲ ದೀಪ ಎಲ್ಲ ಇಟ್ಟಿದ್ದಾರೆ. ಇವಾಗಲೇ ದೇವಸ್ಥಾನದ ಹೊರಗಡೆ ಸುತ್ತು ಬರಬೇಕಾದ್ರೆ ಅಲ್ಲಿ ಕುಣಿತ ಭಜನೆ ಸ್ಟಾರ್ಟ್ ಆಗಿತ್ತು. ನಾನು ಈ ಹಿಂದೆ ಪರಶುರಾಮ ದೇವಸ್ಥಾನದ ಹಿಸ್ಟ್ರಿದು ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೆ, ಅದನ್ನು ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು. ಹಿಸ್ಟ್ರಿ ಕೂಡ ಭಾರಿ ಒಂದು ರೋಚಕ ಇದೆ. ಹಾಗೆ ನಾನು ಇವತ್ತು ದೀಪೋತ್ಸವ ಅಂತ ಹೇಳಿ ಇಲ್ಲಿಗೆ ಬಂದಿರೋದು. ಹಾಗೆ ಮೇಲ್ಗಡೆ ನೀವು ಒಂದು ಸಂಜೆ ಹೊತ್ತಿಗೆಲ್ಲ ಬರಬೇಕು, ಸನ್ಸೆಟ್ ಆಗೋ ಹೊತ್ತಿಗೆಲ್ಲ ಬಂದರೆ ಭಾರಿ ಚಂದದ ವ್ಯೂ. ಈ ದೇವಸ್ಥಾನದ ಮೇಲ್ಗಡೆ ಬಂದು ನೋಡಿದ್ರೆ ಉಂಟಲ್ಲ, ಊರೇ ಕಾಣ್ತದೆ. ಅಂದರೆ ಅಷ್ಟು ಚಂದದ ವ್ಯೂ ಇಲ್ಲಿ. ರಾತ್ರಿಯಲ್ಲಿ ಎಲ್ಲ ಲೈಟ್ ಎಲ್ಲ ಹಾಕಿ ಅದು ತುಂಬ ಚಂದ ಕಾಣ್ತದೆ. ಇಂಥ ದೇವಸ್ಥಾನಕ್ಕೆ ನೀವು ಸಮಯ ಸಿಕ್ಕಾಗ ಬನ್ನಿ, ಯಾಕಂತ ಹೇಳಿದ್ರೆ ಇದು ಭಾರಿ ಒಳ್ಳೆ ದೇವಸ್ಥಾನ. ಸ್ವಲ್ಪ ಇಂಟೀರಿಯರ್ ಇದೆ, ಆದರೆ ಓನ್ ವೆಹಿಕಲ್ ಎಲ್ಲ ಇದ್ರೆ ಬರ್ಬೋದು. ನೋಡಿ, ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಕೂಡ ಎಲ್ಲರೂ ಸೇರಿ ಕುಣಿತ ಭಜನೆ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿನ ವಿಶೇಷ ಏನಂತ ಹೇಳಿದರೆ, ಪ್ರತಿ ಸಂಡೇ ಎಲ್ಲ ಇಲ್ಲಿ ಕುಣಿತ ಭಜನೆ ಎಲ್ಲ ಮಕ್ಕಳಿಗೆ ಹೇಳಿ ಕೊಡ್ತಾರೆ. ಅಂದರೆ ಅದೆಲ್ಲ ಇದ್ರೆ ಉಂಟಲ್ಲ, ಮಕ್ಕಳಿಗೆ ಆ ಕುಣಿತ ಭಜನೆಯದ್ದು ಸ್ವಲ್ಪ ಗೊತ್ತಾಗ್ತದೆ, ಹಾಗೆಯೇ ಅವರಿಗೆ ಇಂಟ್ರೆಸ್ಟ್ ಬೆಳೀತದೆ. ಪೂಜೆ ಸ್ಟಾರ್ಟ್ ಆಗೋ ಮೊದಲು ಎಲ್ಲ ಕಡೆಯಲ್ಲಿ ದೀಪ ಹೊತ್ತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ನಾನು ನನ್ನ ಮಗಳು ಹೋಗಿ ದೀಪ ಹೊತ್ತಿಸಿದ್ವಿ. ಅದರ ಖುಷಿಯೇ ಬೇರೆ. ನನ್ನ ಮಗಳಂತೂ ಎಲ್ಲೆಲ್ಲ ದೀಪ ಕಾಣ್ತದೆ ಅಲ್ಲೆಲ್ಲ ಓಡಿ ಹೋಗಿ ಹೊತ್ತಿಸ್ತಿದ್ಲು. ದೀಪ ಹೊತ್ತಿಸಿದ್ಮೇಲೆ ನಮಗೆ 2 ಡಿಸೈನ್ ಕಂಡಾಗೆ ಆಯಿತು ಹೊರಗಡೆ. ಒಂದು ಕಡೆಯಲ್ಲಿ ಓಂ ಇದ್ರೆ, ಮತ್ತೊಂದು ಕಡೆ ಸ್ವಸ್ತಿಕ್ ಇದೆ. ಎಲ್ಲೆಲ್ಲ ದೀಪ ಕಾಣ್ತದೆ ಅಲ್ಲೆಲ್ಲ ಹೋಗಿ ಹೊತ್ತಿಸುವ ಕ್ರಮ ನಮ್ದು. ಅಂದ್ರೆ ಅದು ಖುಷಿ ಆಗ್ತದೆ. ಪೂಜೆ ಎಲ್ಲ ಆಯಿತು, ನಾವು ಕೂಡ ಒಳಗೆ ಬಂದ್ವಿ. ಆವಾಗಲೇ ಪೇಜಾವರ ಸ್ವಾಮಿಗಳು ಕೂಡ ಬಂದರು. ಅವರ ಆಶೀರ್ವಾದ ಎಲ್ಲ ತಗೊಂಡ್ವಿ. ಆದ ನಂತರ ಈ ಸಂಕೀರ್ತನೆ ಸ್ಟಾರ್ಟ್ ಆಯಿತು. ನಮ್ಮ ಊರವರ ಸಂಕೀರ್ತನೆ, ತುಂಬ ಜನ ಇದ್ದರು. ಸಂಕೀರ್ತನೆ ಅಂತ ಹೇಳಿದರೆ ದೊಡ್ಡವರೇ ಆಗಬೇಕು ಚಿಕ್ಕವರೇ ಆಗಬೇಕು ಏನಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಏಜ್ ಅವರು ಕೂಡ ಸೇರ್ತಾರೆ. ಹಾಗೆಯೇ ಹುಡುಗರು ಹುಡುಗಿಯರು, ಗಂಡಸರು ಹೆಂಗಸರು ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲರೂ ಹೋಗಿ ಮಾಡ್ತಾರೆ. ಹಾಗೆ ನಮ್ಮ ಊರವರೆಲ್ಲ ತುಳಸಿ ಸಂಕೀರ್ತನೆಗೆ ಭಾಗಿಯಾಗಿ ಖುಷಿ ಪಟ್ಟರು. ಹಾಗೆ ಸಂಕೀರ್ತನೆ ಆದ ನಂತರ ಪ್ರಸಾದ ತಗೊಂಡ್ವಿ ನಾವು. ಹಾಗೆ ಇವತ್ತಿನ ನಮ್ಮ ಪರಶುರಾಮ ದೇವಸ್ಥಾನದ ದೀಪೋತ್ಸವ ಭಾರಿ ವಿಜೃಂಭಣೆಯಿಂದ ನಡೆಯಿತು. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.